ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಇವತ್ತು ನಾವು ಚರ್ಚೆ ಮಾಡುವಂತಹ ವಿಷಯ ನಮಾಜಿನ ಅತ್ಯಂತ ಸುಪ್ರಧಾನವಾದ 5 ನಿಬಂಧನೆಗಳಲ್ಲಿ ಒಂದು ನಿಬಂಧನೆಯಾಗಿದೆ ಸತುರುಲ್ ಔರತ್ ಅಥವಾ ಔರತ್ ಮುಚ್ಚುವುದು. ಔರತ್ ಮುಚ್ಚುವುದು ಅಂತ ಹೇಳಿದರೆ ಕಡ್ಡಾಯವಾದ ಭಾಗಗಳನ್ನು ಮುಚ್ಚುವುದು. ನಮಾಜಿನಲ್ಲಿ ಕಡ್ಡಾಯವಾದ ಭಾಗಗಳನ್ನು ಮುಚ್ಚುವುದು, ಇದರ ಕುರಿತ ಚರ್ಚೆ ಆಗಿದೆ ಇವತ್ತು ನಾವು ಮಾಡುವುದು. ಔರತ್ ಮುಚ್ಚುವುದು ನಮಾಜಿನ ಕಡ್ಡಾಯವಾದ ಒಂದು ಸಂಗತಿಯಾಗಿದೆ. ಮುಚ್ಚಲು ಕಡ್ಡಾಯವಾದ ಯಾವುದಾದರೊಂದು ಭಾಗ ಅದು ಬಹಿರಂಗವಾದರೆ ಅಥವಾ ಮುಚ್ಚದೇ ಇದ್ದರೆ ನಮಾಜ್ ಸಿಂಧುವಲ್ಲ, ನಮಾಜ್ ಬಾತಿಲಾಗ್ತದೆ. ಹಾಗಾದರೆ ಪುರುಷರು ಮತ್ತು ಸ್ತ್ರೀಯರು ಇವರಿಗೆ ವ್ಯತ್ಯಸ್ತವಾದಂತಹ ಔರತ್ತಾಗಿದೆ ನಮಾಜಿನಲ್ಲಿ. ಯಾವ ವಸ್ತ್ರದಿಂದ ಅಥವಾ ಯಾವ ವಸ್ತುವಿನಿಂದ ಶರೀರವನ್ನು ಮುಚ್ಚಬೇಕು, ಶರೀರವನ್ನು ಮುಚ್ಚುವಂತಹ ವಸ್ತ್ರ ಬಟ್ಟೆ ಯಾವ ರೀತಿಯದ್ದಾಗಿರಬೇಕು, ಅದರಲ್ಲಿ ಪುರುಷರು ಎಷ್ಟು ಮುಚ್ಚಬೇಕು, ಮಹಿಳೆಯರು ಎಷ್ಟು ಮುಚ್ಚಬೇಕು ಎಂಬಂತಹ ಚರ್ಚೆಯಾಗಿದೆ. ಇಲ್ಲಿ ಮತ್ತೊಂದು ವಿಷಯ ನಾವು ಗಮನಿಸಬೇಕಾದಂತಹ ವಿಷಯ, ಔರತ್ ಮುಚ್ಚುವುದು ಕೇವಲ ನಮಾಜಿಗೆ ಮಾತ್ರ ಸೀಮಿತವಲ್ಲ. ನಮಾಜನ್ನು ಹೊರತುಪಡಿಸಿ ಇನ್ನಿತರ ಕೆಲಸಗಳಲ್ಲಿ ನಾವು ಏರ್ಪಡುವಾಗ ಅಲ್ಲೂ ಸಹ ನಮ್ಮ ಶರೀರದ ಮುಚ್ಚಲು ಕಡ್ಡಾಯವಾದಂತಹ ಭಾಗಗಳನ್ನು ಮುಚ್ಚಬೇಕು. ಹಾಗಾದರೆ ನಾವು ಮೊದಲನೆಯದಾಗಿ ಪುರುಷರಿಗೆ ಮುಚ್ಚಲು ಕಡ್ಡಾಯವಾದಂತಹ ಶರೀರದ ಭಾಗಗಳು ಯಾವುದು ಎಂದು ನಾವು ಗಮನಿಸೋಣ. ನಮಾಜಿನಲ್ಲಿ ಒಬ್ಬ ಪುರುಷ ಅವನು ತನ್ನ ನಾಭಿ ಅಂತ ಹೇಳಿದರೆ ಹೊಕ್ಕುಳ ಮತ್ತು ಎರಡು ಕಾಲಿನ ಮಂಡಿಗಳು, ಇದನ್ನು ಒಳಪಡಿಸಿ ನಾಭಿಯು ಅದೇ ರೀತಿ ಕಾಲಿನ 2 ಮಂಡಿ, ಕಾಲಿನ ಮುಟ್ಟು ಅಂತ ನಾವು ಹೇಳ್ತೇವಲ್ಲ, ಅದೆರಡು ಸೇರಿಸಿ ಅದರ ಮಧ್ಯೆ ಯಾವುದೇ ಒಂದು ಕೂದಲು ಸಹ ಹೊರಬಾರದ ರೀತಿಯಲ್ಲಿ, ಕಾಣದ ರೀತಿಯಲ್ಲಿ ಮುಚ್ಚುವುದು ಕಡ್ಡಾಯವಾಗಿದೆ. ಅದೇ ಸಂದರ್ಭ ನಾಭಿಗಿಂತ ಮೇಲೆ ಇರುವ ಭಾಗ, ಹೊಟ್ಟೆ ಅಥವಾ ಎದೆಯ ಭಾಗ, ಕಾಲ್ಮಂಡಿಗಿಂತ ಕೆಳಗಿರುವಂತಹ ಭಾಗಗಳು ಮುಚ್ಚುವುದು ಪುರುಷರಿಗೆ ಕಡ್ಡಾಯವಲ್ಲ. ಇನ್ನಿತರ ಭಾಗಗಳು ಮುಚ್ಚುವುದು ಸುನ್ನತ್ತಾಗಿದೆ ಅಂತ ಹೇಳಿದರೆ ಮುಚ್ಚದೇ ಇದ್ದರೂ ನಮಾಜಿನ ಸ್ವೀಕೃತಿಗೆ ಯಾವುದೇ ರೀತಿಯ ಅಡ್ಡಿ ಇಲ್ಲ. ಅದೇ ಸಂದರ್ಭ ಈ ಪುರುಷನು ನಮಾಜಿನಲ್ಲಿ ಎಷ್ಟು ಭಾಗಗಳನ್ನು ಮುಚ್ಚುವುದು ಕಡ್ಡಾಯವೋ ಅಷ್ಟೂ ಭಾಗಗಳನ್ನು ನಮಾಜ್ ಅಲ್ಲದ ಸಂದರ್ಭದಲ್ಲೂ ಸಹ ನಾವು ಇನ್ನಿತರ ಕೆಲಸಗಳಿಗೆ ಹೋಗುವಾಗ, ಇನ್ನಿತರ ರೀತಿಯಲ್ಲಿ ನಾವು ಇರುವಾಗ ನಮಾಜಿನಲ್ಲಿ ಎಷ್ಟು ಮುಚ್ಚಲು ಕಡ್ಡಾಯವೋ ಅಷ್ಟು ಭಾಗಗಳನ್ನು ನಮಾಜ್ ಅಲ್ಲದ ಸಂದರ್ಭದಲ್ಲೂ ಸಹ ಮುಚ್ಚುವುದು ಕಡ್ಡಾಯವಾಗಿದೆ. ಆದರೆ ಕೆಲವೊಂದು ಪುರುಷರು ನಮಾಜ್ ಅಲ್ಲದ ಸಂದರ್ಭದಲ್ಲಿ ಅವರ ಪಂಚೆ ಅಥವಾ ಅವರ ಲುಂಗಿಯನ್ನು ಕಾಲ್ಮಂಡಿಗಿಂತ ಎತ್ತಿ ಕಟ್ಟುವುದು, ಅಥವಾ ದೊಡ್ಡ ಪ್ರಾಯಪೂರ್ತಿಯಾದಂತಹ ಯುವಕರು ಸಹ 3/4 ಪ್ಯಾಂಟ್ಗಳನ್ನು ಅಥವಾ ಮಂಡಿಗಿಂತ ಮೇಲ್ ಬರುವಂತಹ ಪ್ಯಾಂಟ್ಗಳನ್ನು ಹಾಕುವುದು, ಇದು ಪುರುಷರಿಗೆ ಅನುವದನೀಯವಲ್ಲ. ಈ ರೀತಿ ಕಾಲ್ಮಂಡಿಗಿಂತ ಮೇಲೆ ಬಟ್ಟೆಯನ್ನು ಧರಿಸುವುದು, ಅದೇ ರೀತಿ ಹೊಕ್ಕುಳನ್ನು ತೋರಿಸುವಂತಹ ರೀತಿಯಲ್ಲಿ ಬಟ್ಟೆಯನ್ನು ಧರಿಸುವುದು ಇದು ಹರಾಮಾಗಿದೆ, ನಿಷಿದ್ಧವಾಗಿದೆ.
ನಮಾಜಿನಲ್ಲಿ ಮಾತ್ರ ಔರತ್, ನಮಾಜ್ ಅಲ್ಲದ ಸಂದರ್ಭದಲ್ಲಿ ಆ ಭಾಗವನ್ನು ತೋರ್ಪಡಿಸಲು ಇಸ್ಲಾಂ ಯಾವುದೇ ರೀತಿಯ ಅನುಮತಿಯನ್ನು ನೀಡಿಲ್ಲ. ಅದೇ ಸಂದರ್ಭ ಮಹಿಳೆಯರು, ಇನ್ನು ಪುರುಷರು ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿ ಅಂತ ಹೇಳಿದರೆ ಯಾರು ಇಲ್ಲದೆ ಒಂಟಿ ಇರುವಂತಹ ಜಾಗದಲ್ಲಿ ಅವನು ಕಾಲ್ಮಂಡಿ ಮತ್ತು ನಾಭಿ ಅಷ್ಟು ಮುಚ್ಚುವುದು ಕಡ್ಡಾಯವೇನಲ್ಲ. ಅವನ ಎರಡು ಮುಂದುವಾರ ಮತ್ತು ಉದದ್ವಾರ ಅಂತ ಹೇಳ್ತಾರೆ, ಎರಡು ದ್ವಾರಗಳು ಮುಚ್ಚುವಂತಹ ರೀತಿಯಲ್ಲಿ ಏನಾದರೊಂದು ಬಟ್ಟೆಯನ್ನು ತೊಟ್ಟರೆ ಸಾಕು ಸ್ನಾನ ಮಾಡುವ ಸಂದರ್ಭದಲ್ಲಿ ಅಥವಾ ಖಾಲಿ ಇರುವಂತಹ ಸಂದರ್ಭದಲ್ಲಿ. ಅದೇ ಮಹಿಳೆಯಾದರೆ ಮಹಿಳೆಯರಿಗೆ ಪ್ರತ್ಯೇಕ ವ್ಯತ್ಯಸ್ತವಾದಂತಹ ಔರತ್ತುಗಳಿವೆ. ಅದರಲ್ಲಿ ಒಂದು, ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ಮಹಿಳೆ ಅವಳ ಮುಖ ಮತ್ತು ಮುಖ ಮತ್ತು ಅಂಗೈ ಹೊರತುಪಡಿಸಿ ಶರೀರದ ಇನ್ನಿತರ ಎಲ್ಲ ಭಾಗಗಳು ಸಹ ಅವಳಿಗೆ ನಮಾಜಿನಲ್ಲಿ ಮುಚ್ಚುವುದು ಕಡ್ಡಾಯವಾಗಿದೆ. ತಲೆಯ ಕೂದಲು ಇಳಿದು ಬರುವ ರೀತಿಯಲ್ಲಿ ಅಥವಾ ಕಾಲಿನ ಅಡಿಭಾಗ ಬಹಿರಂಗವಾಗುವ ರೀತಿಯಲ್ಲಿ ಕಾಣುವ ರೀತಿಯಲ್ಲಿ ಇರುವಂತಹ ಬಟ್ಟೆಯನ್ನು ತೊಟ್ಟರೆ ಅವಳ ನಮಾಜು ಸಿಂಧುವಲ್ಲ. ಬಹುತೇಕ ಮಹಿಳೆಯರು ಗಮನಹರಿಸಬೇಕಾದಂತಹ ಒಂದು ಅತ್ಯಗತ್ಯ ಸಂಗತಿಯಾಗಿದೆ ಇದು. ಅವರು ತಲೆಗೆ ಆ ಒಂದು ಪರ್ದವನ್ನು ಹಾಕಿ ಕಟ್ಟುವಂತಹ ಸಂದರ್ಭದಲ್ಲಿ, ಆ ಮಕ್ಕೆನೆ ಅಂತ ಹೇಳ್ತಾರೆ, ಅದು ಹಾಕಿದ ಸಂದರ್ಭದಲ್ಲಿ ಮುಖದ ಭಾಗದಿಂದ ತಲೆಯ ಕೂದಲು ಹಿಡಿದು ಕಾಣ್ತದೆ, ಕಿವಿಯ ಹತ್ತಿರ ಕೂದಲುಗಳು ಕಾಣ್ತದೆ. ಆ ಸಂದರ್ಭದಲ್ಲಿ ಅವರ ನಮಾಜ್ ಸ್ವಹೀಹ್ ಆಗುವುದಿಲ್ಲ. ಅದೇ ರೀತಿ ಕಾಲಿನ ಅಡಿಭಾಗ ಸುಜೂದಿಗೆ ಹೋಗುವ ಸಂದರ್ಭದಲ್ಲಿ, ಸಜದ ಮಾಡುವಂತಹ ಸಂದರ್ಭದಲ್ಲಿ ಕಾಲಿನ ಅಡಿಭಾಗ ಬಹಿರಂಗವಾದರೆ ಅಲ್ಲೂ ಸಹ ಅವಳ ನಮಾಜ್ ಸಿಂಧುವಾಗುವುದಿಲ್ಲ. ಆದ್ದರಿಂದ ಕೆಲವೊಬ್ಬರು ಉದ್ದವಿರುವಂತಹ ನಮಾಜಿನ ಜುಬ್ಬವನ್ನು ಹಾಕಿ ಕಾಲಿನ ಅಡಿಭಾಗವನ್ನು ಸಾಧ್ಯವಾದಷ್ಟು ಮುಚ್ಚಲು ಪ್ರಯತ್ನ ಮಾಡಿದರೂ ಸಹ ಕೆಲವೊಮ್ಮೆ ಅದು ಬಹಿರಂಗವಾಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಕಾಲಿಗೆ ಸಾಕ್ಸ್ನಂತಹ ವಸ್ತುಗಳನ್ನು ಧರಿಸಿ ನಮಾಜ್ ಮಾಡಿದರೆ ಉತ್ತಮ. ಅದೇ ರೀತಿ ಕೈ ಇಲ್ಲಿ ತನಕ ಇದಿಷ್ಟು ಮಾತ್ರ ಆಗಿದೆ ಮಹಿಳೆಯರಿಗೆ ಅನುಮೋದನೀಯ ತೋರಿಸಲು. ಇದರಿಂದ ಒಂದಿಷ್ಟು ಸಹ ಕೆಳಗೆ ಇಳಿದರೆ ಅವಳ ನಮಾಜ್ ಸಿಂಧುವಲ್ಲ. ನಮಾಜಿನ ಜುಬ್ಬದ ಕೈ ಸ್ವಲ್ಪ ಅಗಲ ಲೂಸ್ ಆಗಿರುವಂತಹ ಸಂದರ್ಭದಲ್ಲಿ, ಹೀಗೆ ಕೈ ಎತ್ತುವಂತಹ ಸಂದರ್ಭದಲ್ಲಿ ನೋಡಿ, ಕೈ ಎತ್ತುವಂತಹ ಸಂದರ್ಭದಲ್ಲಿ ಇಷ್ಟು ಕೆಳಗೆ ಆವಾಗ ಅವಳ ನಮಾಜ್ ಸಿಂಧುವಾಗುವುದು. ಆಗ ಇಲ್ಲಿಂದ ಕೆಳಗೆ ಇಳಿಯದಂತಹ ರೂಪದಲ್ಲಿ ವಸ್ತ್ರವನ್ನು ಯಾವುದಾದರೊಂದು ಬಟ್ಟೆಯ ಮೂಲಕ ಅಥವಾ ಯಾವುದಾದರೊಂದು ರಬ್ಬರ್ ಬ್ಯಾಂಡ್ ಮೂಲಕ ಅಥವಾ ಯಾವುದಾದರೊಂದು ಬಟನ್ಸ್ ಹಾಕುವ ಮೂಲಕ ಕೆಳಗೆ ಇಳಿಯದ ರೀತಿಯಲ್ಲಿ ಜಾಗೃತೆ ಮಾಡುವುದು ಕಡ್ಡಾಯವಾಗಿದೆ. ಇಲ್ಲದೇ ಇದ್ದಲ್ಲಿ ಅವಳ ನಮಾಜ್ ಸಿಂಧು ಆಗುವುದಿಲ್ಲ. ಇದು ಮಹಿಳೆಗೆ ಮುಖ ಮತ್ತು ಎರಡು ಅಂಗೈ ಹೊರತುಪಡಿಸಿ ಉಳಿದ ಎಲ್ಲ ಭಾಗವು ನಮಾಜಿನಲ್ಲಿ ಮುಚ್ಚುವುದು ಕಡ್ಡಾಯವಾಗಿದೆ. ಅದೇ ಸಂದರ್ಭದಲ್ಲಿ ಒಂದು ಅನ್ಯ ಪುರುಷನ ಮುಂದೆ, ಅನ್ಯ ಪುರುಷ ಅಂತ ಹೇಳುವಾಗ ತನ್ನ ಪತಿ, ತಂದೆ ಅಥವಾ ತಂದೆಯ ತಮ್ಮ, ಅಣ್ಣ, ತನ್ನ ಸಹೋದರ, ಅಣ್ಣ ತಮ್ಮಂದಿರು, ಅಜ್ಜ, ಈ ರೀತಿಯ ವೈವಾಹಿಕ ಸಂಬಂಧ ಹರಾಮಾಗದಂತಹ ವ್ಯಕ್ತಿಗಳು ಅಲ್ಲದವರೆಲ್ಲರೂ ಸಹ ಅನ್ಯ ಪುರುಷರಾಗಿದ್ದಾರೆ. ಅದು ತನ್ನ ಸ್ವಂತ ಪತಿಯ ತಮ್ಮನಾದರೂ ಅಣ್ಣನಾದರೂ ಇವರೆಲ್ಲರೂ ಸಹ ಅನ್ಯ ಪುರುಷರಾಗಿದ್ದಾರೆ. ಈ ಅನ್ಯ ಪುರುಷರ ಮುಂದೆ ಒಬ್ಬ ಮಹಿಳೆ ಎಷ್ಟು ಭಾಗವನ್ನು ಮುಚ್ಚಬೇಕು ಅಂತ ಹೇಳಿದರೆ, ಫಜಮೀಉಲ್ ಬದನ್, ಶರೀರ ಸಂಪೂರ್ಣವಾಗಿ ಮುಚ್ಚಬೇಕು. ತಲೆಯ ಕೂದಲು ಕಾಲಿನ ಅಡಿಭಾಗ ಹಿಡಿದು ಶರೀರ ಸಂಪೂರ್ಣವಾಗಿ ಅವಳು ಮುಚ್ಚಬೇಕು ಎಂದಾಗಿದೆ ವಿಶುದ್ಧವಾದ ಇಸ್ಲಾಮಿನ ನಿಯಮ. ಅದೇ ರೀತಿ ವೈವಾಹಿಕ ಸಂಬಂಧ ಹರಾಮಾದಂತಹ ತಂದೆ, ಅಣ್ಣ, ತಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ, ಅದೇ ರೀತಿ ಅಜ್ಜ, ಇಂತಹವರ ಮುಂದೆ ಒಂದು ಮಹಿಳೆ ಎಷ್ಟು ಮುಚ್ಚಿದರೆ ಸಾಕು ಅಂತ ಹೇಳಿದರೆ,
ಪುರುಷರಿಗೆ ನಮಾಜಿನಲ್ಲಿ ಮುಚ್ಚಲು ಕಡ್ಡಾಯವಾದ ಭಾಗ ಇದೆಯಲ್ಲ, ನಾಭಿ ಮತ್ತು ಕಾಲಿನ ಮಂಡಿ, ಅದು ಅಷ್ಟು ಜಾಗ ಮಾತ್ರ ಮಹಿಳೆ ತನ್ನ ಸ್ವಂತ ವ್ಯಕ್ತಿಗಳ ಮುಂದೆ ಮುಚ್ಚಿದರೆ ಸಾಕಾಗ್ತದೆ. ಆ ರೀತಿ ಯಾರೂ ಮಾಡೋದಿಲ್ಲ. ತಂದೆಯ ಮುಂದೆ ಒಂದು ಮಹಿಳೆ ಅವಳ ನಾಭಿ ಮತ್ತು ಕಾಲ್ಮಂಡಿಯ ಮಧ್ಯೆ ಇರುವಂತಹ ಭಾಗ ಮುಚ್ಚಿದರೆ ಸಾಕು. ಆದರೂ ಸಹ ಆ ರೀತಿ ಯಾರು ಮಹಿಳೆಯರು ಮಾಡುವುದಿಲ್ಲ. ಶರೀರ ಸಂಪೂರ್ಣವಾಗಿ ಮುಚ್ಚಲೇ ಪ್ರಯತ್ನ ಮಾಡ್ತಾರೆ. ಇನ್ನು ಆ ರೀತಿ ಮುಚ್ಚಬೇಕೆಂದು ಇಸ್ಲಾಂ ಆಜ್ಞಾಪಿಸುವುದಿಲ್ಲ. ಅದೇ ರೀತಿ ಒಂದು ಕಾಫಿರತಾದಂತಹ ಅಮುಸ್ಲಿಮಳಾದಂತಹ ಒಂದು ಮಹಿಳೆಯ ಮುಂದೆ, ಒಂದು ಮುಸ್ಲಿಮತ್ತಾದ ಮಹಿಳೆ, ಒಂದು ಅಮುಸ್ಲಿಮತ್ತಾದಂತಹ ಮಹಿಳೆಯ ಮುಂದೆ ಒಂದು ಮುಸ್ಲಿಮತ್ತಾದ ಮಹಿಳೆಯಾಗಿದ್ದರೂ ಸಹ ಅವಳು ಆ ಅಮುಸ್ಲಿಮಳಾದ ಅಥವಾ ಮುಸ್ಲಿಮಳಲ್ಲದ ಒಂದು ಮಹಿಳೆಯ ಮುಂದೆ ಒಬ್ಬ ಮುಸ್ಲಿಮತ್ತಾದಂತಹ ಮಹಿಳೆ ಅವಳು ಶರೀರವನ್ನು ಎಷ್ಟರ ಮಟ್ಟಿಗೆ ಮುಚ್ಚಬೇಕು ಅಂತ ಹೇಳಿದರೆ, ಮನೆಯ ಒಳಗೆ ಅವಳು ಕೆಲಸ ಮಾಡುವಾಗ ಎಷ್ಟು ಮುಚ್ಚಲು ಅವಳಿಗೆ ಸಾಧ್ಯವೋ ಅಷ್ಟು ಭಾಗವನ್ನು ಒಂದು ಅಮುಸ್ಲಿಮಳಾದ ಮಹಿಳೆಯ ಮುಂದೆಯೂ ಸಹ ಅವಳು ಮುಚ್ಚಬೇಕು. ಅದಲ್ಲದೆ ಇದು ನನ್ನಂತೆಯೇ ಒಂದು ಮಹಿಳೆಯಲ್ವಾ ಅಂತ ಹೇಳಿ ಬೇಕಾಬಿಟ್ಟಿ ಶರೀರದ ಭಾಗವನ್ನು ತೋರ್ಪಡಿಸುವುದು ಇಸ್ಲಾಂ ನಿಷೇಧಿಸಿದೆ. ಇದು ಪ್ರತ್ಯೇಕವಾಗಿ ಗಮನ ಹರಿಸಬೇಕಾದಂತಹ ವಿಷಯವಾಗಿದೆ. ಹಾಗಾದರೆ ನಮಗೆ ಶರೀರ ನಮಾಜಿನಲ್ಲಿ, ನಮಾಜೇತರ ಸಮಯದಲ್ಲಿ ಪುರುಷರು ಎಷ್ಟು ಮುಚ್ಚಬೇಕು, ಮಹಿಳೆಯರು ಎಷ್ಟು ಮುಚ್ಚಬೇಕು ಎಂದು ನಮಗೆ ಸ್ವಲ್ಪ ಮಟ್ಟಿಗೆ ಮನವರಿಕೆಯಾಗಿದೆ ಎಂದು ಭಾವಿಸ್ತೇನೆ. ಇನ್ನು ಶರೀರವನ್ನು ಮುಚ್ಚುವಂತಹ, ಔರತ್ತು ಮುಚ್ಚುವಂತಹ ಬಟ್ಟೆ, ವಸ್ತು ಯಾವ ರೀತಿಯಾಗಿರಬೇಕು ಅಂತ ಹೇಳಿದರೆ, ಫಯಜಿಬು ಸತುರು ಕುಲ್ಲಿನ್ ಔರತಹು ಬಿಮಾಲ ಯಸಿಫು ಲೌನಲ್ ಬಶರತಿ ಮಿನಲ್ ಆಯಿಲ ವಲ್ ಜವಾನಿಬಿ. ಶರೀರದ ಯಾವುದೇ ಭಾಗದಿಂದಲೂ ಸಹ ನೋಡಿದರೂ ಚರ್ಮದ ಆ ಮೈ ಬಣ್ಣ ತೋರಿಸುವಂತಹ ವಸ್ತು ಆಗಿದ್ದರೆ ಅದರಿಂದ ಔರತ್ತು ಮುಚ್ಚಿದರೆ ಅದು ಸಿಂಧುವಲ್ಲ. ಚರ್ಮದ ಬಣ್ಣವನ್ನು, ಮೈ ಬಣ್ಣವನ್ನು ತೋರಿಸುವಂತಹ ವಸ್ತು ಆಗಬಾರದು. ಅತ್ಯಂತ ತೆಳುವಾದಂತಹ ಬಟ್ಟೆ, ಆ ಬಟ್ಟೆಯ ಮೂಲಕ ಔರತ್ತು ಮುಚ್ಚಿದರೆ ಅದು ಸಿಂಧುವಲ್ಲ. ಇದು ಪ್ರತ್ಯೇಕವಾಗಿ ಗಮನಿಸಬೇಕಾದಂತಹ ವಿಷಯವಾಗಿದೆ. ಅದೇ ರೀತಿ ವಮಾ ಯಹಕೀಲಿ ಹಜ್ಮಿಲ್ ಅದಾಯಿ, ಶರೀರದ ಆ ಒಂದು ಗಾತ್ರ ಅಥವಾ ದಪ್ಪವನ್ನು ತೋರಿಸುವಂತಹ, ಅಂಗಾಂಗಗಳ ದಪ್ಪವನ್ನು ತೋರಿಸುವಂತಹ ಟೈಟಾದಂತಹ ಬಟ್ಟೆಗಳು, ಕಸ್ಸರಾವೀರಿ ರೀಕತಿ, ಟೈಟ್ ಫಿಟ್ ಆದಂತಹ ಪ್ಯಾಂಟ್ಗಳು, ಇದೆಲ್ಲವೂ ಸಹ ಖಿಲಾಫುಲ್ ಔಲಾ ಲಿರ್ರಜುಲಿ, ಪುರುಷರಿಗೆ ಅದು ಉತ್ತಮವಾದಂತಹ ಸಂಗತಿಯಲ್ಲ. ಇದರಿಂದ ಹಲವಾರು ಅನಾಹುತಗಳು ಸಹ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ. ಒಂದು, ಟೈಟ್ ಫಿಟ್ ಆದಂತಹ ಪ್ಯಾಂಟ್ಸ್ಗಳು, ಬಟ್ಟೆಗಳು ಧರಿಸುವಾಗ ಅವನು ಅದರಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವಾಗ ಮಲಮೂತ್ರ ವಿಸರ್ಜನೆ ಸರಿಯಾಗಿ ಆಗದೆ ಮಾತ್ರವಲ್ಲ, ಆ ಮಲಮೂತ್ರ ವಿಸರ್ಜನೆ, ಮಲಮೂತ್ರವು ತನ್ನ ಬಟ್ಟೆಗಾಗಿ ಆ ಮೂಲಕ ನಮಾಜ್ ಮಾಡುವುದಲ್ಲ ನಮಾಜಿನ ಒಂದು ಸ್ವೀಕೃತಿಗೆ ಅಥವಾ ಸಿಂಧುವಾಗಲಿಕ್ಕೆ ಅಡಚಣೆಯಾದಂತಹ ಸಂಗತಿಯಾಗಿದೆ. ಈ ದೃಷ್ಟಿಯಲ್ಲಿ ಟೈಟ್ ಫಿಟ್ ಆದಂತಹ ಬಟ್ಟೆಗಳು ಪುರುಷರಿಗೆ ಅಷ್ಟೊಂದು ಉತ್ತಮವಲ್ಲ. ಮಹಿಳೆಯರಿಗೆ ಅದು ಶಕ್ತವಾದಂತಹ, ವಿರೋಧಿಸಲ್ಪಟ್ಟಂತಹ, ಕರಾಹತಾದಂತಹ ಸಂಗತಿಯಾಗಿದೆ. ಇದಿಷ್ಟು ನಾವು ನಮ್ಮ ಜೀವನದ ಒಂದು ಪ್ರಮುಖವಾದಂತಹ ಒಂದು ಭಾಗವಾದ್ದರಿಂದ, ತಿಳಿದಿರಲೇಬೇಕಾದಂತಹ ಭಾಗವಾದ್ದರಿಂದ ಈ ವಿಷಯ ನಾವು ಇಲ್ಲಿ ಚರ್ಚಿಸಿದ್ದೇವೆ. ಅಲ್ಲಾಹನು ಕಬೂಲ್ ಮಾಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.